ಮಾಜಿ ಪ್ರಧಾನಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ವಿರುದ್ಧದ ಕಲ್ಲಿದ್ದಲು ಬ್ಲಾಕ್ ಹಂಚಿಕೆ ಹಗರಣದ ಕ್ರಿಮಿನಲ್ ಮೊಕದ್ದಮೆಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿರುವುದು ಕೇವಲ ಒಬ್ಬ ಮಾಜಿ ಪ್ರಧಾನಿಗೆ ದೊರೆತಂತಹ ಕಾನೂನಾತ್ಮಕ ನ್ಯಾಯವಲ್ಲ. ಇದು ಕಳೆದ ಒಂದು ದಶಕಕ್ಕೂ ಹೆಚ್ಚು ಕಾಲ ಭಾರತೀಯ ರಾಜಕೀಯವನ್ನ ಪ್ರಭಾವಿಸಿದಂತಹ ಕಲ್ಲಿದ್ದಲು ಹಗರಣ ಎನ್ನುವಂತಹ ರಾಜಕೀಯ ಕಥನದ ಕುರಿತೂ ಕೂಡ ಹೊಸ ಪ್ರಶ್ನೆಗಳನ್ನ ಎತ್ತಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂತಹ ಜಯಮಾಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡಂತಹ ನ್ಯಾಯಪೀಠ ಕೇಂದ್ರೀಯ ತನಿಖಾ ದಳ ಅಂದ್ರೆ ಸಿಬಿಐ ಸಲ್ಲಿಸಿದಂತಹ ಮುಕ್ತಾಯ ವರದಿಯನ್ನ ಪರಿಗಣಿಸಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿರುದ್ಧ ಕ್ರಿಮಿನಲ್ ವಿಚಾರಣೆ ಮುಂದುವರಿಸುವುದಕ್ಕೆ ಯಾವುದೇ ಕಾನೂನುಬದ್ಧ ಆಧಾರ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಜೊತೆಗೆ ಅವರ ವಿರುದ್ಧ ಈ ಹಿಂದೆ ಹೊರಡಿಸಲಾಗಿದ್ದಂತಹ ಸಮನ್ಸ್ ಆದೇಶವನ್ನು ಕೂಡ ರದ್ದುಗೊಳಿಸಿದೆ. ಇದು ಈ ಹೊತ್ತಿನ ವಿಶೇಷ ಮತ್ತು ಈ ಹೊತ್ತಿನ ಚರ್ಚೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. 2005ರಲ್ಲಿ ಕಲ್ಲಿದ್ದಲು ಬ್ಲಾಕ್ ಹಂಚಿಕೆಗೆ ಸಂಬಂಧಿಸಿದ ಹಾಗೆ ಮಾಜಿ ಪ್ರಧಾನಿಗಳಾಗಿರುವಂತಹ ಮನಮೋಹನ್ ಸಿಂಗ್ ಮತ್ತು ಉದ್ಯಮಿ ಕುಮಾರ್ ಮಂಗಳಂ ಬಿರ್ಲಾ, ಮಾಜಿ ಕಲ್ಲಿದ್ದಲು ಕಾರ್ಯದರ್ಶಿ ಪಿ.ಸಿ. ಪರಾಕ್ ಹಾಗೂ ಇತರ ಮೂವರನ್ನ ವಿಶೇಷ ನ್ಯಾಯಾಲಯ ಆರೋಪಿಗಳನ್ನಾಗಿ ಮಾಡಿ 2015ರಲ್ಲಿ ಸಮನ್ಸ್ ಅನ್ನ ಜಾರಿಗೊಳಿಸಿ ಆ ಸಮನ್ಸ್ಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿತ್ತು. ಈ ನಡುವೆ ಪ್ರಕರಣದ ತನಿಖೆ ನಡೆಸಿದಂತಹ ಸಿಬಿಐ ಇತ್ತೀಚೆಗೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಮುಕ್ತಾಯದ ವರದಿಯನ್ನ ಸಲ್ಲಿಸಿತ್ತು ಎನ್ನುವುದು ಇಲ್ಲಿ ಉಲ್ಲೇಖನೀಯ ಅಂಶ. ರಾಜಕೀಯ ಆರೋಪ ಮತ್ತು ನ್ಯಾಯಾಂಗದ ತೀರ್ಪಿನ ಬಗ್ಗೆ ಗಮನಿಸ್ತಾ ಹೋಗೋಣ. UPA ಸರ್ಕಾರದ 2ನೇ ಅವಧಿಯ ಸಂದರ್ಭದಲ್ಲಿ ಕೋಲ್ಗೇಟ್ ಅಂತ ವ್ಯಾಪಕವಾಗಿ ಚರ್ಚೆ ಆಗಿದ್ದಂತಹ ಕಲ್ಲಿದ್ದಲು ಬ್ಲಾಕ್ ಹಂಚಿಕೆ ವಿವಾದ ದೇಶದ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿಸಿತ್ತು. ಅಂದಿನ ವಿರೋಧ ಪಕ್ಷ ಆಗಿದ್ದಂತಹ ಬಿಜೆಪಿ ಈ ಪ್ರಕರಣವನ್ನ ಭ್ರಷ್ಟಾಚಾರದ ಪ್ರತೀಕವಾಗಿ ಜನರ ಮುಂದೆ ಇಟ್ಟಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಸಂಸತ್ತಿನ ಕಲಾಪಗಳು ಸ್ಥಗಿತಗೊಂಡಿದ್ವು, ಮಾಧ್ಯಮಗಳಲ್ಲಿ ತಿಂಗಳುಗಟ್ಟಲೆ ಚರ್ಚೆಗಳು ನಡೆದಿದ್ದು ಈ ಸಂಬಂಧಿಸಿದ ಹಾಗೆ. ಆದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಕ್ರಿಮಿನಲ್ ಹೊಣೆಗಾರಿಕೆಯನ್ನ ಸ್ಥಾಪಿಸುವುದಕ್ಕೆ ಕೇವಲ ರಾಜಕೀಯ ಆರೋಪಗಳು, ಮಾಧ್ಯಮಗಳ ಹೇಳಿಕೆಗಳು ಅಥವಾ ಸಾರ್ವಜನಿಕ ಚರ್ಚೆಗಳು ಸಾಕಾಗೋದಿಲ್ಲ ಅನ್ನುವುದನ್ನ ಮತ್ತೊಮ್ಮೆ ಒತ್ತಿ ಹೇಳಿದ ಹಾಗೆ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ತನಿಖಾ ಸಂಸ್ಥೆಯೇ ಸಾಕ್ಷ್ಯಾಧಾರಗಳ ಕೊರತೆಯನ್ನು ಉಲ್ಲೇಖಿಸಿ ಪ್ರಕರಣದ ಮುಕ್ತಾಯಗೊಳಿಸುವುದಕ್ಕೆ ಶಿಫಾರಸು ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ತಿರಸ್ಕರಿಸುವುದಕ್ಕೆ ಯಾವುದೇ ಬಲವಾದಂತಹ ಕಾನೂನು ಕಾರಣ ಇಲ್ಲ ಅಂತ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿರೋದಿದೆಯಲ್ಲ, ಇದು ಈಗ ಚರ್ಚೆಗೆ ಕಾರಣವಾದಂತಹ ವಿಷಯ. ಸಿಬಿಐ ತನಿಖೆಯ ಮಹತ್ವವೇನು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಈ ಪ್ರಕರಣದಲ್ಲಿ ಗಮನಾರ್ಹ ಅಂಶ ಏನಂತಂದ್ರೆ, ತನಿಖೆ ನಡೆಸಿದಂತಹ ಸಿಬಿಐ ಮನಮೋಹನ್ ಸಿಂಗ್ ಸೇರಿದ ಹಾಗೆ ಆರೋಪಿತರ ವಿರುದ್ಧ ದೋಷಾರೋಪಣೆ ಮಾಡುವುದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿಲ್ಲ ಅಂತ ತಿಳಿಸಿ ಮುಕ್ತಾಯ ವರದಿಯನ್ನ ಸಲ್ಲಿಕೆಯನ್ನ ಮಾಡಿತ್ತು. ಆ ವರದಿಯನ್ನ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿರೋದು ಮತ್ತು ನ್ಯಾಯ ವ್ಯವಸ್ಥೆಯಲ್ಲಿ ಕ್ರಿಮಿನಲ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಾಧಾರವೇ ಅಂತಿಮ ಮಾನದಂಡ ಎನ್ನುವಂತಹ ಮೂಲಭೂತ ತತ್ವವನ್ನ ಪುನರುಚ್ಚರಿಸುತ್ತದೆ ಅನ್ನುವುದು ಇಲ್ಲಿ ಮುಖ್ಯ ಅಂಶ. ಇನ್ನು ಈ ಕಲ್ಲಿದ್ದಲು ಹಗರಣದ ವಿಷಯ ಭಾರತೀಯ ಚುನಾವಣಾ ರಾಜಕೀಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತ್ತು ಮತ್ತು ಅದು ಪ್ರಮುಖ ವಿಷಯ ಆಗಿತ್ತು. ಆ ಸಂದರ್ಭದಲ್ಲಿ ಅನೇಕ ರಾಜಕೀಯ ಭಾಷಣಗಳು, ಟಿವಿ ಮಾಧ್ಯಮಗಳ ಚರ್ಚೆಗಳು ಮತ್ತು ರಾಜಕೀಯ ಪ್ರಚಾರಗಳಲ್ಲಿ ಈ ಪ್ರಕರಣವನ್ನು ಭ್ರಷ್ಟಾಚಾರದ ಸಂಕೇತವಾಗಿ ಬಳಸಿಕೊಳ್ಳಲಾಗಿತ್ತು. ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು, ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಮತ್ತೊಂದಿರಲಿ ಮಗದೊಂದಿರಲಿ, ಎಲ್ಲವೂ ಕೂಡ ಒಂದು ವಿಷಯವನ್ನ ಚುನಾವಣಾ ಪ್ರಚಾರ ವಸ್ತುವಾಗಿ ಬಳಸಿಕೊಳ್ಳಲಾಗುತ್ತೆ. ಆದರೆ ಅಂತಿಮವಾಗಿ ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ಆರೋಪಗಳು ಸಾಬೀತಾಗದೆ ಪ್ರಕರಣ ವಜಾಗೊಂಡಿರೋದು ಸಾರ್ವಜನಿಕ ವಲಯದಲ್ಲಿ ನಿರ್ಮಾಣ ಆಗುವಂತಹ, ಸ್ಥಾಪಿತ ಆಗುವಂತಹ
ರಾಜಕೀಯ ಕಥನ ಮತ್ತು ನ್ಯಾಯಾಲಯದಲ್ಲಿ ಸಾಬೀತಾಗಬೇಕಾದಂತಹ ಕಾನೂನು ಸತ್ಯಗಳ ನಡುವಿನ ವ್ಯತ್ಯಾಸವನ್ನ ಇಲ್ಲಿ ತೋರಿಸ್ತದೆ, ನೆನಪಿಸ್ತದೆ. ಇದು ಮಾಧ್ಯಮಕ್ಕೂ ಕೂಡ ಆತ್ಮಾವಲೋಕನದ ವಿಷಯ ಆಗಿದೆ ಅನ್ನೋದು ಇಲ್ಲಿ ಮುಖ್ಯಾಂಶ. ತನಿಖೆ ಪೂರ್ಣಗೊಳ್ಳುವ ಮುನ್ನವೇ ವ್ಯಕ್ತಿಗಳನ್ನು ಅಪರಾಧಿಗಳಂತ ಬಿಂಬಿಸುವಂತಹ ಪ್ರವೃತ್ತಿ ಪ್ರಜಾಪ್ರಭುತ್ವದ ನ್ಯಾಯ ತತ್ವಗಳಿಗೆ ಹೊಂದಿಕೆ ಆಗೋದಿಲ್ಲ ಅನ್ನುವಂತಹ ಚರ್ಚೆ ಮತ್ತೆ ಮುನ್ನೆಲೆಗೆ ಬರಬಹುದು ಅನ್ನುವುದು ಈ ಪ್ರಕರಣದಲ್ಲಿ ಗೊತ್ತಾಗ್ತದೆ. ಈ ತೀರ್ಪು UPA ಸರ್ಕಾರದ ಅವಧಿಯ ಬಗ್ಗೆ ನಡೆದಿದ್ದಂತಹ ಕೆಲವು ರಾಜಕೀಯ ಆರೋಪಗಳ ಮರುಮೌಲ್ಯಮಾಪನಕ್ಕೆ ಕಾರಣ ಆಗಬಹುದು ಕೂಡ. ಮತ್ತೊಂದೆಡೆ ಬಿಜೆಪಿ ಮತ್ತು ಅದರ ಬೆಂಬಲಿಗರು ಈ ತೀರ್ಪನ್ನ ವಿಭಿನ್ನ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ಆದ್ರಿಂದ ಈ ತೀರ್ಪು ಎಲ್ಲ ರಾಜಕೀಯ ಚರ್ಚೆಗಳಿಗೆ ಅಂತಿಮ ತೆರೆ ಎಳಿತದೆ ಅಂತ ಹೇಳುವುದು ಸರಿಯಲ್ಲ. ಆದರೆ ಒಂದು ವಿಷಯ ಇಲ್ಲಿ ಸ್ಪಷ್ಟವಾಗಿದೆ. ಕೋರ್ಟ್ ಕ್ರಿಮಿನಲ್ ಹೊಣೆಗಾರಿಕೆಯನ್ನು ನಿರ್ಧರಿಸುವಂತಹ ಸಂದರ್ಭದಲ್ಲಿ ರಾಜಕೀಯ ಪ್ರಚಾರಕ್ಕಿಂತ ಸಾಕ್ಷ್ಯಾಧಾರಗಳಿಗೆ, ಅಂದರೆ ರಾಜಕೀಯವಾಗಿ ಇದನ್ನು ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಸಾಕ್ಷ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದೆ. ಇನ್ನು ಇದರಿಂದ ಪ್ರಜಾಪ್ರಭುತ್ವಕ್ಕೆ ಸಂದೇಶ ಏನು ಅನ್ನೋದನ್ನು ನೋಡಿದರೆ, ಈ ತೀರ್ಪು ಯಾವುದೇ ವ್ಯಕ್ತಿಯ ವಿರುದ್ಧ ಗಂಭೀರ ಆರೋಪಗಳಿದ್ರೂ ಕೂಡ ಅವು ಕೋರ್ಟ್ನಲ್ಲಿ ಸಾಕ್ಷ್ಯಾಧಾರಗಳ ಮೂಲಕ ಸಾಬೀತಾಗಬೇಕು ಎನ್ನುವಂತಹ ಸಂವಿಧಾನಾತ್ಮಕ ತತ್ವವನ್ನು ಮತ್ತೊಮ್ಮೆ ದೃಢಪಡಿಸ್ತದೆ ಅನ್ನೋದು ಕೂಡ ಇಲ್ಲಿ ಮುಖ್ಯಾಂಶ. ನಾವು ಅದನ್ನು ಗಮನ ಹರಿಸಬೇಕಾಗತ್ತೆ. ಸಾರ್ವಜನಿಕ ಚರ್ಚೆಗಳು, ರಾಜಕೀಯ ಆರೋಪಗಳು ಮತ್ತು ಮಾಧ್ಯಮದ ನಿರೂಪಣೆಗಳು ಪ್ರತ್ಯೇಕವಾದ, ನ್ಯಾಯಾಂಗದ ತೀರ್ಪು ಪ್ರತ್ಯೇಕವಾಗಿರಬಹುದು ಎಂಬುದನ್ನು ಕೂಡ ಈ ಒಂದು ತೀರ್ಪು ಏನು ಹೈಕೋರ್ಟ್ ಈ ಒಂದು ಪ್ರಕರಣದ ಸಂಬಂಧಪಟ್ಟ ಹಾಗೆ ವಜಾಗೊಳಿಸ್ತಿದೆಯಲ್ಲ, ಅದು ತೋರಿಸುತ್ತೆ ಅಂತ. ಒಟ್ಟಿನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವಿರುದ್ಧದ ಈ ಪ್ರಕರಣದ ವಜಾ ಭಾರತೀಯ ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ಸಾಕ್ಷ್ಯಾಧಾರಗಳ ಮಹತ್ವವನ್ನು ಪುನರುಚ್ಚರಿಸಿದೆ. ಅದರ ಜೊತೆಗೆ ರಾಜಕೀಯ ಆರೋಪಗಳನ್ನು ಅಂತಿಮ ಸತ್ಯ ಅಂತ ಪರಿಗಣಿಸಬಾರದು ಅನ್ನೋದನ್ನು, ಅಂತಹದ್ದೊಂದು ಸಂದೇಶವನ್ನು ನೀಡ್ತದೆ. ದೀರ್ಘಕಾಲದ ಸಾರ್ವಜನಿಕ ಚರ್ಚೆ ಮತ್ತು ರಾಜಕೀಯ ಆರೋಪಗಳ ಪರಿಣಾಮವಾಗಿ ರೂಪುಗೊಂಡಂತಹ ಸಾರ್ವಜನಿಕ ಅಭಿಪ್ರಾಯವನ್ನು ಮರುಪರಿಶೀಲಿಸುವಂತಹ ಅಗತ್ಯವಿದೆಯೇ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈ ತೀರ್ಪು ಸಮಾಜದ ಮುಂದೆ ಇಟ್ಟಿದೆ ಅನ್ನೋದು ಇಲ್ಲಿ ಮುಖ್ಯಾಂಶ. ಅದನ್ನು ನಾವು ಗಮನಿಸಲೇಬೇಕಾಗತ್ತೆ. ಮನಮೋಹನ್ ಸಿಂಗ್ ಹೇಳಿದ್ರು ಏನು, ಸಮಕಾಲೀನ ಮಾಧ್ಯಮಗಳು ಅಥವಾ ಸಂಸತ್ತಿನಲ್ಲಿರುವಂತಹ ವಿರೋಧ ಪಕ್ಷಗಳಿಗಿಂತ ಇತಿಹಾಸವೇ ನನ್ನ ಬಗ್ಗೆ ಹೆಚ್ಚು ಉದಾರವಾಗಿರ್ಲಿಕ್ಕಿದೆ ಅಂತ ನಾನು ಪ್ರಾಮಾಣಿಕವಾಗಿ ನಂಬುತ್ತೇನೆ ಅಂತ ಹೇಳಿದ್ರು. ಯಾರು? ಮನಮೋಹನ್ ಸಿಂಗ್. ಹಾಗೆ ಹೇಳಿದ್ದಾರೆ ಅನ್ನುವುದನ್ನು ನಾವು ಇಲ್ಲಿ ಸ್ಮರಿಸಬೇಕಾಗಿದೆ. ಈ ಸಂಬಂಧಿಸಿದ ಹಾಗೆ ನಿಮಗೇನು ಅನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖ್ಯವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.